ಸಾರಿ ಎಸ್ ಆಗತ್ತಾ. ಏನಪ್ಪ ಅಂದ್ರೆ ಈಗ ಕಾಲೇಜ್ದಾಗ ಎಕ್ಸಾಮ್ ಓದು ಫಸ್ಟ್ ಇಯರ್ ಮುಗೀತೀಗ. ಫಸ್ಟ್ ಮುಗಿತಾನೆ ಈಗ ಸಂಡೆ ಹಾಸ್ಟೆಲ್ದಾಗ. ಈಗ ಎಲ್ಲರಿಗೂ ಎಕ್ಸಾಮ್ ಖುಷಿ ತಮ್ಮ ತಮ್ಮ ಮನೆಗೆ ಹೋದ್ರು. ಖುಷಿ ವಿಚಾರ ಎರಡು ಬರ್ತಾವ ಇಲ್ಲಿ ಟಾಪಿಕ್ಗಳು. ಅದು ನಿಮ್ಮ ಸಂಗಟಿಗೆ ಹಂಚ್ಕೊತೇನೆ. ಫಸ್ಟ್ ಒಂದು ವರ್ಷ ಕಂಪ್ಲೀಟ್ ಆಗ್ತದೆ. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಎಕ್ಸಾಮ್ ಕುಂದಾವ. ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ನಾವು ಇವತ್ತು ಮನೆಗೆ ಹೊಂತೀವಿ. ಅದು ನಿಮ್ಗೆ ಗೊತ್ತ, ಹಾಸ್ಟೆಲ್ದಾಗ ಇದ್ದಾರ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಅಂತ. ನಾವು ಮನೆಗೆ ಹೋಗ್ತೀವಿ ಅಂತ. ಇನ್ನೊಂದು ಏನಪ್ಪಾ ಅಂದ್ರ ಅದ ಪಾರ್ಟ್ ಒನ್ ಅಲ್ಲಿ ಪಾರ್ಟ್ ಟು ಅಲ್ಲಿ ಮರಿ ತೋರ್ಸಿಲ್ಲ ಅಟ್ಟ ಚಿಕ್ಕ ಚಿಕ್ಕ ಅಂತ. ಈಗ ಅವು ದೊಡ್ಡವಾಗ್ಬಿಟ್ಟಾವು, ಒಂದು ದೊಡ್ಡ ಪ್ರಮಾಣದಾಗ ಬೆಳೆಬಿಟ್ಟಾವ. ಅತ್ರವ ಅವ ನಿಮ್ಗ ಎಲ್ಪ ಅಂದ್ರೆ ಇಲ್ಲಿಗದ ತೋರ್ಸಲಿ ಅನ್ಸಕ್ಕಿಲ್ಲ ಸಪ್ಪಿಲ್ಲ. ಅಂದ್ರೆ ಈ ಮಟ್ಟಕ್ಕ ಬೆಳೆದ್ಬಿಟ್ಟ ಹೆಂಗ್ ಮರಿಗೂ. ಹೈ, ಈಗ ಮಕ್ಕೊಂದಾವ ಇಲ್ಲಿ ಎಚ್ಚರ ಈಗ ನೋಡ್ಬಂದು ಎಷ್ಟ ಎಷ್ಟು ಕ್ಯೂಟ್ ಅದಾವ ಅಡ್ಡು ಜೋಡಿ ಸಿಂಹಗಳು. ಸಿಂಹನ ಅನ್ಸತ್ತಾವ, ಅದ್ರ ವಾಯ್ಸ್ ಇನ್ಕ್ರೀಸ್ ಆಗತ್ತಲ್ಲ ತರ ಏನು ಎಷ್ಟು ಚಂದ ಚಂದ. ಇದ್ರ ಜೀವನ ಸ್ಟಾರ್ಟ್ ಆಗ್ತೈತಿ. ಅವು ಅದ್ರ ಹೊರಗೆ ಐತಿಗ ತಿನ್ನಕ ಆಹಾರ ತ್ರಾಕ್ ಐತಿಗ ನೋಡ್ಬೋದು. ಈ ತರ ಅಂದ್ರೆ ಈಗ ನೋಡ್ಬೋದು ನೀವು. ಮರಿ ಸಣ್ಣ ಸಣ್ಣ ಇದ್ದು ಅವು ಟಚ್ ಮಾಡುವಂತ ಕರಿಯಕ್ರಿ ಅಂದ್ರೆ ಪೂರಾ ಬೆಳೆದ್ಬಿಟ್ಟು ಹತ್ರ ಅವನಿಗಿಲ್ಲ ಆಮೇಲೆ ಇಷ್ಟು ದೊಡ್ಡವಾಗಿ ಬಿಟ್ಟಾವ ಮರಿ ಅವ ನೋಡ್ಬೋದು ನೀವು. ಒಂದೀಗ ದೊಡ್ಡ ಪ್ರಮಾಣದಾಗ ಬೆಳೆದ್ಬಿಟ್ಟಾವ. ಅದ್ರ ಜೀವನ ಹೊಸ ಸ್ಟಾರ್ಟ್ ಮಾಡ್ತಾಗ ಅವು ಹಾರಿ ಹೋಗ್ತಾವು, ಇಲ್ಲಿದ ಹಾರಿ ಹೋಗ್ತಾವು. ಅಲ್ಲ ಬಸ್ ಇಷ್ಟ ಅದಕ್ಕೂ ಹೇಳ್ತಾ ಒಂಥರ ನಾವು ಇವತ್ತು ಮನೆಗೆ ಓದ್ತೀವಿ. ಒಂಥರ ಏನೋ ಖುಷಿ ಅದು. ಅಂದ ಹಾಸ್ಟೆಲ್ದಿಂದ ಮನೆಗೆ ಹೋಗೋದು ಒಂಥರ ಖುಷಿ. ಮತ್ತ ಮನಿ ಅಂತ ಹಾಸ್ಟೆಲ್ ಬರುತ್ತೆ ಹಂಗ ಫುಲ್ ದುಃಖ. ಅಂದ್ರ ಮಲ್ಕಪ್ಪ ಬಿಟ್ಟು ಬರ್ಬೋ ಅದಾಗ ಗೊತ್ತಿದ್ದ ಮಾತ ಇಲ್ಲಿ ಹೇಳ್ಕೊತ ಅಂತ ಇಡೀ ಲಾಗ್ ಎಂಡ್ ಮಾಡ್ತೀನಿ. ಮತ್ತ ನಿಮ್ದ ನಮಗೆ ಭೇಟಿ ನೋಡೋಣ. ಬಾಯ್.